ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ಬೆಂಗಳೂರು ಹುಡುಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂದ್ರೆ, ನೀವು ನಿಮ್ಮ PC ಅಥವಾ ಲ್ಯಾಪ್ಟಾಪ್ ನಲ್ಲಿ MS ಆಫೀಸ್ ವರ್ಕ್ ಆಗ್ತಿಲ್ಲ ಅಂತ ಚಿಂತೆ ಮಾಡ್ಕೊಂಡಿರ್ತೀರಾ. ಇದಕ್ಕೆ ನಾನೊಂದು ಸೊಲ್ಯೂಷನ್ ತಗೊಬಂದಿದ್ದೀನಿ. ಯಾವ ರೀತಿ ಅದನ್ನ ಮತ್ತೆ ಇನ್ಸ್ಟಾಲ್ ಮಾಡಬೇಕು, ಮತ್ತೆ ಹೇಗೆ ಅದು ಫ್ರೀ ಆಗಿ ಅಫಿಷಿಯಲ್ ವರ್ಷನ್ ಇಂದ ಡೌನ್ಲೋಡ್ ಮಾಡಿದ್ಮೇಲೆ ವರ್ಕ್ ಮಾಡ್ಬೇಕು ಅದರಲ್ಲಿ. ಆಮೇಲೆ ಈ ವರ್ಡ್ ಮತ್ತೆ ಎಕ್ಸೆಲ್ ಒಬ್ಬೊಬ್ರು ಲ್ಯಾಪ್ಟಾಪ್ ಅಥವಾ PC ಯಲ್ಲಿ ವರ್ಕ್ ಆಗ್ತಿರಲ್ಲ, ಅದನ್ನ ಯಾವ ರೀತಿ ಫಿಕ್ಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ಈ ವಿಡಿಯೋಲಿ ನಾನು ಗೈಡ್ ಮಾಡಿದ್ದೀನಿ. Ladies and gentlemen, you are not ready for this. ಫಸ್ಟ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಅಲ್ಲಿ ಬಂದು ಮೈಕ್ರೋಸಾಫ್ಟ್ ಡಿಪ್ಲಾಯ್ಮೆಂಟ್ ಟೂಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. 2024 ಅಂತ ಸರ್ಚ್ ಮಾಡಿ, ಅದರ ಜೊತೆಗೇನೆ ಡಿಪ್ಲಾಯ್ಮೆಂಟ್ ಟೂಲ್ 2024 ಅಂತ ಸರ್ಚ್ ಮಾಡಿ ಎಂಟರ್ ಹೊಡೀರಿ. ಅದಾದ್ಮೇಲೆ ಡೌನ್ಲೋಡ್ ಆಫೀಸ್ ಡಿಪ್ಲಾಯ್ಮೆಂಟ್ ಟೂಲ್ ಫ್ರಮ್ ಅಫಿಷಿಯಲ್ ವರ್ಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಲಿಂಕ್ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದಾದ್ಮೇಲೆ ಅದು ಡೌನ್ಲೋಡ್ ಆಗುತ್ತೆ. ನಾನು ಏನು ತೋರಿಸ್ತಾ ಇದ್ದೀನೋ ಎಲ್ಲ ಅಫಿಷಿಯಲ್ ಮೈಕ್ರೋಸಾಫ್ಟ್ ವೆಬ್ಸೈಟಿಂದನೇ ನಾನು ತೋರಿಸ್ತಾ ಇರೋದು. ವಾಪಸ್ ಬನ್ನಿ, ನೆಕ್ಸ್ಟ್ ಇನ್ನೊಂದು ಟ್ಯಾಬ್ ಓಪನ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ಕಸ್ಟಮೈಸೇಷನ್ ಅಂತ ಹೊಡೀರಿ. ಕಸ್ಟಮೈಸೇಷನ್ ಟೂಲ್ ಕಸ್ಟಮೈಸೇಷನ್ ಟೂಲ್ 2024. ಆಮೇಲೆ ಏನು ಕಸ್ಟಮೈಸೇಷನ್ ಟೂಲ್ಗೆ ಬರ್ತಿರಲ್ವಾ, ಈ ಪೇಜಿಗೆ ಬಂದಮೇಲೆ ಅಲ್ಲಿ ಫಸ್ಟು ಯಾವ ಬಿಟ್ಟಲ್ಲಿ ಡೌನ್ಲೋಡ್ ಆಗಬೇಕು ಅಂತ ಇರುತ್ತೆ. 64 ಆಟೋಮೆಟಿಕ್ ಆಗಿ ನಿಮ್ಗೆ ಯಾವ್ದು ಇರುತ್ತೋ ಅದಕ್ಕೆ ಸೆಟ್ ಆಗಿರುತ್ತೆ, ಅದನ್ನೇನು ಮುಟ್ಬೇಡಿ. ನೆಕ್ಸ್ಟ್ ಹಂಗೆ ಕೆಳಗೆ ಬನ್ನಿ. ಆಫೀಸ್ LTSC ಪ್ರೊಫೆಷನಲ್ ಪ್ಲಸ್ 2024 ವಾಲ್ಯೂಮ್ ಲೈಸೆನ್ಸ್ ಅಂತ ಇದೆ. ಹಂಗೆ ಕೆಳಗೆ ಬನ್ನಿ. ಇಲ್ಲಿ ಯಾವ್ಯಾವ ಒಂದು ಮೈಕ್ರೋಸಾಫ್ಟ್ ಟೋಟಲ್ ಅಪ್ಲಿಕೇಶನ್ಸ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಕ್ಸಿಸ್ ನಮ್ಗೆ ಬೇಕಾಗಿಲ್ಲ, ಒನ್ ನೋಟ್ ಬೇಕಾಗಿಲ್ಲ, ಆಮೇಲೆ ಪವರ್ ಪಾಯಿಂಟ್ ಬೇಕು, ವರ್ಡ್ ಬೇಕು, ಎಕ್ಸೆಲ್ ಬೇಕು, ಒನ್ ಡ್ರೈವ್ ಬೇಡ, ಔಟ್ಲುಕ್ ಬೇಡ, ಪಬ್ಲಿಷರು ಬೇಡ, ನಿಮ್ಗೆ ಯಾವ್ದು ಬೇಕೋ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೈಮರಿ ಲ್ಯಾಂಗ್ವೇಜ್ ಬಂದು ಇಲ್ಲಿ ಇಂಗ್ಲಿಷ್ US ಅಂತ ಇದೆ, ಯುನೈಟೆಡ್ ಸ್ಟೇಟ್ಸ್ದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಒತ್ತಬೇಡಿ, ಹಂಗೆ ನೆಕ್ಸ್ಟ್ ಅನ್ನೋ ಮತ್ತೆ ಕ್ಲಿಕ್ ಮಾಡಿ. ಹಂಗೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಅಂತ ಒತ್ತಿ. ಆಮೇಲೆ ಇಲ್ಲಿ KMS ಅಂತ ಇದೆ, ಇದಕ್ಕೇನೆ ಸ್ವಿಚ್ ಆಗಿರ್ಬೇಕು. ಅಕಸ್ಮಾತ್ MAK ಸ್ವಿಚ್ ಆಗಿದ್ರೆ ಅದನ್ನ ನೀವು KMSಗೆ ಸ್ವಿಚ್ ಮಾಡ್ಕೊಳ್ಳಿ. ಇಲ್ಲಿ ಹಂಗೆ ಫುಲ್ ಕೆಳಗೆ ಸ್ಕ್ರೋಲ್ ಮಾಡಿದ್ಮೇಲೆ ಫಿನಿಶ್ ಅನ್ನೋ ಆಪ್ಷನ್ ಇರುತ್ತೆ, ಅಲ್ಲಿಗೆ ಬಂದು ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಇಲ್ಲಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಇಲ್ಲಿ 3 ಆಪ್ಷನ್ ಕೊಡ್ತಾನೆ ನಿಮಗೆ. ಆಮೇಲೆ ಕೀಪ್ ಕರೆಂಟ್ ಸೆಟ್ಟಿಂಗ್, ನೆಕ್ಸ್ಟ್ ಓಕೆ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಓಕೆ ಒತ್ತಿ. ಎಕ್ಸ್ಪೋರ್ಟ್ ಅನ್ನೋ ಬಟನ್ ಮೇಲೆ ನೀವು ಒತ್ತಬೇಕು, ಆಗ ಒಂದು XML ಡೌನ್ಲೋಡ್ ಆಗುತ್ತೆ. ಇಲ್ಲಿಗೆ ಆಲ್ಮೋಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಫಸ್ಟ್ ಇದಿಷ್ಟು ಆದಮೇಲೆ ನೀವು ಫೈಲ್ ಎಕ್ಸ್ಪ್ಲೋರರ್ನ ಓಪನ್ ಮಾಡಿದಾದ್ಮೇಲೆ ಡೌನ್ಲೋಡ್ಸ್ಗೆ ಹೋಗಿ ಅದನ್ನು ಯಾವ ಫೈಲ್ ಡೌನ್ಲೋಡ್ ಮಾಡಿರ್ತೀರಲ್ವಾ ಅದನ್ನೆರಡನ್ನೂ ಸೆಲೆಕ್ಟ್ ಮಾಡಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಿಮ್ಮ C ಡ್ರೈವ್ ಇರುತ್ತಲ್ವಾ, C ಡ್ರೈವ್ಗೆ ಹೋದ್ಮೇಲೆ ಅಲ್ಲೊಂದು ಫೈಲ್ನ ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ನ್ಯೂ ಫೋಲ್ಡರ್ ಅಂತ ಕ್ಲಿಕ್ ಮಾಡಿ, ಅದಕ್ಕೆ ಆಫೀಸ್ 2024 ಅಂತ ನೇಮ್ ಕೊಡಿ. ಸೇಮ್ ನಾನು ಯಾವ ರೀತಿ ಕೊಟ್ಟಿದ್ದೀನಿ ಅದೇ ಥರನೇ ಇರಬೇಕು. ನೆಕ್ಸ್ಟು ಅದನ್ನು ಸೆಲೆಕ್ಟ್ ಮಾಡಿದಾದ್ಮೇಲೆ ಅದರೊಳಗಡೆ ಹೋಗಿ ಕಟ್ ಮಾಡಿದ ಫೈಲ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದಾದ್ಮೇಲೆ ಅದರಲ್ಲಿ ಈ ಒಂದು ಕಾನ್ಫಿಗರೇಷನ್ ಫೈಲ್ ಇರುತ್ತಲ್ಲ, ಅದನ್ನು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಕೊಡಬೇಕಾಗುತ್ತೆ. ಕೊಟ್ಟಿದ್ದಾದ್ಮೇಲೆ ಒಂದು ಬ್ಲ್ಯಾಂಕ್ ಸ್ಕ್ರೀನ್ ಬಂದು ನೆಕ್ಸ್ಟು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ ನಿಮಗೆ, ಅದರ ಮೇಲೆ ಅಗ್ರಿ ಮಾಡಿ ನೆಕ್ಸ್ಟು ಕಂಟಿನ್ಯೂ ಅನ್ನೋದನ್ನು ಕೊಡಿ. ಆಮೇಲೆ ಆ ಒಂದು ಏನು ಫೈಲ್ ಇವಾಗ ಕ್ರಿಯೇಟ್ ಮಾಡಿದ್ವಲ್ಲ ಅದ್ರ ಲೊಕೇಶನ್ನ ಇದು ಕೊಡಬೇಕಾಗುತ್ತೆ. ದಿಸ್ PCಗೆ ಬನ್ನಿ. ದಿಸ್ PCಗೆ ಬಂದುಬಿಟ್ಟು ಆಮೇಲೆ ಲೋಕಲ್ C ಡಿಸ್ಕ್ಗೆ ಬಂದು ಅಲ್ಲಿ ಆಫೀಸ್ 2024 ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಅದಾದಮೇಲೆ ನಿಮ್ಮ ಒಂದು ಏನು ಫೈಲ್ ಇರುತ್ತಲ್ವ ಅದರಲ್ಲಿ ಇರೋದು ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಆದಮೇಲೆ ನೆಕ್ಸ್ಟು ಮಿನಿಮೈಸ್ ಮಾಡಿ ಸ್ಕ್ರೀನ್ನ. ನಿಮ್ಮ ಒಂದು ಸರ್ಚ್ ಬಾರ್ಗೆ ಬನ್ನಿ. ಅದಕ್ಕಿಂತ ಮುಂಚೆ ಆವಾಗಲೇ ಒಂದು ಡಿಪ್ಲಾಯ್ ಆಫೀಸ್ LTSC ಅಂತ ತೋರಿಸಿದ್ನಲ್ವಾ, ಆ ಒಂದು ವೆಬ್ಸೈಟಿಗೆ ಬನ್ನಿ. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಟ್ಯಾಬಲ್ಲಿ ತೋರಿಸ್ತೀನಿ, ಅಲ್ಲಿ ಹೋಗ್ಬಿಟ್ಟು ಸರ್ಚಲ್ಲಿ ಹೋಗಿ ಡಿಪ್ಲಾಯ್ LTSC 2024 ಅಂತ ಹೊಡೀರಿ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಟೂಲ್ ಫ್ರಮ್
LTSC 2024 ಅಂತ ಕಾಣಿಸುತ್ತೆ, ಅದರ ಮೇಲೆ ಹೋಗಿ ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿದಾದ್ಮೇಲೆ ನಿಮಗೆ ಇನ್ಸ್ಟಾಲ್ ಆಫೀಸ್ ಅಂತ ಬರುತ್ತೆ. LTSC 2024 ಬೈ ಯೂಸಿಂಗ್ ಆಫೀಸ್ ಡಿಪ್ಲಾಯ್ಮೆಂಟ್ ಟೂಲ್ ಅಂತ. ಆ ಒಂದು ಏನು ಕೋಡ್ ಇರುತ್ತಲ್ವ ಅದನ್ನು ನಾವು ಕಾಪಿ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಸರ್ಚ್ ಬರಲ್ CMD ಅಂತ ಟೈಪ್ ಮಾಡಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ನ ನೀವು ಕೊಡಬೇಕಾಗುತ್ತೆ. ಕೊಟ್ಟಿದ್ದಾದ್ಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿ ಎಸ್ ಅಂತ ಕೊಡಬೇಕು ಎಲ್ಲ ಕಡೆನೂ, ಅವಾಗಲೇ ವರ್ಕ್ ಆಗೋದು. ಫಸ್ಟು ನಿಮ್ಮ ಒಂದು ಫೈಲ್ ಆವಾಗಲೇ ಏನು ಕ್ರಿಯೇಟ್ ಮಾಡಿದ್ವಲ್ಲ ಆ ಒಂದು ಲೊಕೇಶನ್ನ ಕೊಡಬೇಕಾಗುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ಮೇಲೆ ಅಡ್ರೆಸ್ ಬರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ CMDಗೆ ವಾಪಸ್ ಬಂದು CD ಅಂತ ಸ್ಮಾಲ್ ಲೆಟರಲ್ಲಿ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಆ ಒಂದು ಕಾಪಿ ಮಾಡ್ಕೊಂಡಿದ್ದನ್ನ ಪೇಸ್ಟ್ ಮಾಡಿ ಎಂಟರ್ ಅನ್ನೋದನ್ನ ಹೊಡಿಬೇಕಾಗುತ್ತೆ. ಹೊಡೆದಿದ್ದಾದ್ಮೇಲೆ ಆ ಒಂದು ಫೈಲ್ ಲೊಕೇಶನ್ ಸೆಲೆಕ್ಟ್ ಆಗಿ ತೋರಿಸುತ್ತೆ 2024 ಅಂತ. ಇವಾಗ ಏನು ವೆಬ್ಬಲ್ಲಿ ನಾನು ಈ ಪೇಜ್ ಓಪನ್ ಮಾಡಿ ಹೇಳಿದ್ನಲ್ವಾ, ಇನ್ಸ್ಟಾಲ್ ಆಫೀಸ್ LTSC 24 ಬೈ, ಅಲ್ಲಿ ಹೋಗಿ ಆ ಒಂದು ಕೋಡ್ನ ಕಾಪಿ ಮಾಡಿಕೊಂಡು CMD ಅಲ್ಲಿ ಬಂದು ಆ ಡ್ರೈವ್ ಒಳಗಡೆ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಏನು ಒತ್ತಿದ್ರೆ ಎಂಟರ್ ಕೊಡಿ ಸಾಕು. ಒಟ್ಟಿದ್ಮೇಲೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆಮೇಲೆ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರೋಸೆಸ್ಸು ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ನಿಮ್ಮ ಇಂಟರ್ನೆಟ್ ಫಾಸ್ಟ್ ಆಗಿರಬೇಕು. ಇಂಟರ್ನೆಟ್ ಫಾಸ್ಟ್ ಆಗಿರಬೇಕು. ಒಂದು ನೀವು ನಿಮ್ಮ ವೈಫೈ ಯೂಸ್ ಮಾಡ್ಕೊಳ್ಳಿ. ವೈಫೈ ಸ್ಪೀಡ್ ಜಾಸ್ತಿ ಇದ್ದರೆ ಬೇಗ ಕಂಪ್ಲೀಟ್ ಆಗುತ್ತೆ ಡೌನ್ಲೋಡು. ಇನ್ ಕೇಸ್ ಇಲ್ಲ ನಾನು ಮೊಬೈಲಿಂದ ಮಾಡ್ತಾಯಿದ್ದೀನಿ ಅಂದರೆ ಒಂದು 5G ಫೋನ್ ಆಗಿರಬೇಕು, ಇಲ್ಲಾಂದರೆ ನಾರ್ಮಲ್ ಫೋನ್ ಆದರೆ ನೆಟ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಬೇಗ ನೆಟ್ಟು ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ 5G ಫೋನ್ ಆದರೂ ಲೇಟಾಗಿ ಬರುತ್ತೆ ಅಂದರೆ ಎಥರ್ನೆಟ್ ಪೋರ್ಟ್ನ ಕನೆಕ್ಟ್ ಮಾಡ್ಕೊಳ್ಳಿ. ಅಂದರೆ USB ಟಿಯರಿಂಗ್ ಅಂತ ಬರುತ್ತೆ, ವೈರ್ ಮುಖಾಂತರ ನೆಟ್ ಕಳಿಸ್ತೀವಲ್ವ, ಆ ಪ್ರೊಸೆಸ್ ಯೂಸ್ ಮಾಡಿ. ಆವಾಗ ಫಾಸ್ಟಾಗಿ ನಿಮಗೆ ಆ ಒಂದು ಫೈಲ್ ಏನಿರುತ್ತೆ ಡೌನ್ಲೋಡ್ ಆಗುತ್ತೆ. ನಾನು ಡೌನ್ಲೋಡ್ ಆದಮೇಲೆ ಮತ್ತೆ ಸಿಗ್ತೀನಿ. ಈಗ ಇಷ್ಟೊತ್ತು ನೋಡಿದ್ರೆ ಡೌನ್ಲೋಡ್ ಆಗಿದೆ. ವೆಯ್ಟ್ ಮಾಡಿದ್ಮೇಲೆ ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕಷ್ಟೇ. ಯು ಆರ್ ಆಲ್ ಸೆಟ್ ಅಂತ ಬಂದಿದೆ. ಇವಾಗ ಕಂಪ್ಲೀಟ್ ಆಗಿ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಕ್ಲೋಸ್ ಮಾಡೋದಾದ್ಮೇಲೆ ಸರ್ಚ್ ಮಾಡ್ಬೋದು ನೀವು ವರ್ಡ್ ಅಂತ. ನಾನು ವರ್ಡ್ ಅಂತ ಸರ್ಚ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಆಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಗುತ್ತೆ. ಒಂದೊಂದು ಕಂಪ್ಯೂಟರ್ಗೆ ಇದು ವರ್ಕ್ ಆಗಲ್ಲ. ಆವಾಗ ಏನು ಮಾಡ್ಬೇಕಂದ್ರೆ ನಿಮ್ಮ ಕಂಪ್ಯೂಟರಲ್ಲಿ ಸಪೋರ್ಟ್ ಮಾಡಲ್ಲ. ಒಂದೊಂದು ಪ್ರೀವಿಯಸ್ ವರ್ಷನ್ನ ಡೌನ್ಲೋಡ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಅವೈಲಬಲ್ ಇರೋದು 2019 ವರ್ಷನಿಂದ ಲೇಟೆಸ್ಟ್ ವರ್ಷನ್ ಮಾತ್ರ. ನೋಡ್ಬೋದು ಎಲ್ಲ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಒಂದು ಎಕ್ಸೆಲ್ ಕೂಡ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡ್ಬೋದು ವರ್ಕ್ ಆಗ್ತಾ ಇದೆ. ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದು ಕೂಡ ಫೀಚರ್ಸ್ ಲಾಕ್ ಆಗಿಲ್ಲ, ಎಲ್ಲ ಲೋಡ್ ಆಗಿದೆ, ಎಲ್ಲಾನು ವರ್ಕ್ ಆಗ್ತಾ ಇದೆ. ಇಲ್ಲಿಂದ ಒಬ್ಬೊಬ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ, ಡೌನ್ಲೋಡ್ ಆಗಿರಲ್ಲ. ಸರ್ಚ್ ಬಾರಲ್ಲಿ ಹೋಗಿ ಕಂಟ್ರೋಲ್ ಪ್ಯಾನಲ್ ಅಂತ ಟೈಪ್ ಮಾಡಿದಾದ್ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಅಲ್ಲಿ ಕೆಳಗಡೆ ಪ್ರೋಗ್ರಾಮ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಪ್ರೋಗ್ರಾಮ್ಸ್ ಆ್ಯಂಡ್ ಫೀಚರ್ಸ್ ಅಂತ ಇದೆ, ಅಲ್ಲಿ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ನಿಮ್ಮ ಸಿಸ್ಟಮ್ ಅಥವಾ PC ಏನಿದೆಯಲ್ವಾ ಫೈಲ್ಸ್ ಎಲ್ಲ ತೋರಿಸುತ್ತೆ ಯಾವ ಅಪ್ಲಿಕೇಶನ್ ಇದೆ ಅಂತ. ಇಲ್ಲಿ ನೀವು ಸ್ಕ್ರೋಲ್ ಮಾಡಿದಾದ್ಮೇಲೆ MS ಆಫೀಸ್ LTSC ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ರೈಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಅನ್ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಎಸ್ ಕೊಡಿ. ಇದು ಯಾರಿಗೆ ನಾನು ಹೇಳಿದ ಪ್ರೋಸೆಸ್ಸಲ್ಲಿ ವರ್ಕ್ ಆಗ್ದಿರಾ ಆಲ್ರೆಡಿ MS ಆಫೀಸ್ ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್ ಅಂತ ಇರುತ್ತೆ ನೋಡಿ, ಅವ್ರು ಮಾತ್ರ ಈ ಪ್ರೋಸೆಸ್ನ ಮಾಡಬೇಕು, ಬೇರೆಯವ್ರು ಮಾಡಬೇಡಿ. ಅದನ್ನು ಮಾಡಿದಾದ್ಮೇಲೆ ಅನ್ಇನ್ಸ್ಟಾಲ್ ಅಂತ ಕೊಟ್ಟು ಎಸ್ ಕೊಡಿ. ಯಾರ್ಯಾರಿಗೆ ಬಂದಿಲ್ವೋ ನಾನು ಹೇಳಿದ ಪ್ರೋಸೆಸ್ಸಿಂದ ಇಷ್ಟು ಕಂಪ್ಲೀಟ್ ಡೌನ್ಲೋಡ್ ಆದಮೇಲೆ ಕೂಡ ಅದು ಡೌನ್ಲೋಡ್ ಆಗೋಕ್ಕೆ ಮುಂಚೆನೇ ಎರರ್ ಬರುತ್ತೆ. ಅವರು ಇದನ್ನು ಮಾಡಿದ್ಮೇಲೆ ಅವರು ಡೌನ್ಲೋಡ್ ಮಾಡೋಕ್ಕಾಗೋದು, ಸಕ್ಸಸ್ಫುಲಿ ಅದು ವರ್ಕ್ ಆಗೋದು. ಇದಿಷ್ಟು ಒಂದು ಪ್ರೋಸೆಸ್ ಆಗಿರುತ್ತೆ. ಅನ್ಇನ್ಸ್ಟಾಲ್ ಅಂತ ಕೊಟ್ಬಿಟ್ಟು ನಾನು ಏನು ಪ್ರೋಸೆಸ್ ಹೇಳಿದ್ದೀನಲ್ವ ಕಮೆಂಟ್ ಪ್ರಾಂಪ್ಟ್ಗೆ ಆ ID-ನ ಪೇಸ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಾನು ಹೇಗೆ ತೋರಿಸ್ದೆ ಹಾಗೆಲ್ಲ ವರ್ಕ್ ಆಗುತ್ತೆ. ಎಕ್ಸೆಲ್ ಆಗ್ಬೋದು, ವರ್ಡ್ ಆಗ್ಬೋದು, PPT ಆಗ್ಬೋದು, ಯಾವುದೇ ಒಂದು MS ಆಫೀಸ್ ಟೂಲ್ಸು ಏನೇನಿದ್ದಾವೆ ಎಲ್ಲವೂ ಕಂಪ್ಲೀಟಾಗಿ ವರ್ಕ್ ಆಗುತ್ತೆ. ಈ ಪ್ರೋಸೆಸ್ ಬಂದು ಯಾರಿಗೂ ವರ್ಕ್ ಆಗಲ್ಲ, ಇನ್ಸ್ಟಾಲ್ ಮಾಡಬೇಕಾದ್ರೆ ಕಮೆಂಟ್ ಪ್ರಾಂಪ್ಟಲ್ಲಿ ID ಹಾಕಿದ್ಮೇಲೆ ಆಲ್ರೆಡಿ ಇನ್ಸ್ಟಾಲ್ಡ್ ಅಂತ ಬರುತ್ತೆ ನೋಡಿ, ಅವ್ರು ಮಾತ್ರ ಈ ಪ್ರೋಸೆಸ್ನ ಫಾಲೋ ಮಾಡಬೇಕಾಗಿರೋದು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.
ಗೊತ್ತಿರೋರ್ಗ್ ಒಳ್ಳೆ ರೀಚ್ ಇಲ್ಲ, ದಟ್ಸ್ ಓಕೆ ಪರವಾಗಿಲ್ಲ. ಕ್ರಿಂಜ್ಗೆ ಜನ ಸೇರೋದ್ ಕ್ಲಾಸ್ಗಲ್ಲ, ದಟ್ಸ್ ಓಕೆ ಪರವಾಗಿಲ್ಲ.